ಅದು ಫೋನ್ ಹಿಡ್ಕೊಂಡ್ಬಿಟ್ರೆ ನಾವು ನಿದ್ದೆ ಮಾಡೋಣ ಅಂದ್ಕೊಂಡ್ರು 3 ಅವರ್ಸ್ ನಾವು ಸುಮ್ಮನೆ ಖಾಲಿ ಕೂತ್ಕೊಂಡಿದ್ವಿ. ಸ್ವಲ್ಪ ಬೋರ್ ಆಗ್ತಾಯಿತ್ತು. ಫೈನಲಿ ನನ್ನ ಬಟ್ಟೆ ವಾಶ್ ಕಂಪ್ಲೀಟ್ ಆಯಿತು ಅಂತಲೂ ನನಗೆ ಗೊತ್ತಿರಲಿಲ್ಲ. ಅದನ್ನು ಯೂಟ್ಯೂಬಲ್ಲಿ ನೋಡಿ ಹೌ ಟು ಯೂಸ್ ಉಜಾಲ ಅಂತ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಸ್ಯಾಟರ್ಡೇ, ಅಗೇನ್ ಸ್ಯಾಟರ್ಡೇ ವ್ಲಾಗ್ಸ್. ಸ್ಯಾಟರ್ಡೇ ಮತ್ತು ಸಂಡೇ 2 ದಿನದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅಂದರೆ ಅದೇ ಕಾಲೇಜ್ ರೂಟೀನ್ ಆಗಿತ್ತಲ್ವ. ಆ್ಯಂಡ್ ನಮಗೆ ಬೆಳಿಗ್ಗೆ ನಾನು ಲೇಟಾಗಿ ಎದ್ದು ಫುಲ್ ಅರ್ಜೆನ್ಸಿಲಿ ಹೋಗೋದ್ರಲ್ಲಿನೇ ಟೈಮ್ ಹೋಗಿಬಿಡುತ್ತೆ. ಹಂಗಾಗಿ ಮಾಡಿರಲಿಲ್ಲ. ಇವತ್ತು ನಾಳೆ ಫ್ರೀ ಆಗಿರ್ತೀನಲ್ವ, ಸೊ ಅದಕ್ಕೆ ಇವತ್ತು ನಾಳೆ ನಾನು ಏನೇನು ಮಾಡ್ತೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಮಗೆ 4th ಸ್ಯಾಟರ್ಡೇ, ನಿಮಗೆ ಗೊತ್ತಿದೆ ಅನ್ಕೋತೀನಿ, ವೀಡಿಯೋಲ್ಲಿ ನಾನೊಂದ್ಸಲ ಹೇಳಿದ್ದೆ. 2nd ಸ್ಯಾಟರ್ಡೇ 4th ಸ್ಯಾಟರ್ಡೇ ಇದ್ದರೆ ನಮಗೆ ಕ್ಲಾಸಸ್ ಇರಲ್ಲ. ಹಾಲಿಡೇ ಕೊಡೋ ಬದಲು ನಮಗೆ ಡ್ಯೂಟಿ ಹಾಕಿರ್ತಾರೆ, ನಮ್ಮ ಕ್ಲಿನಿಕಲ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ. ಸೊ 8 ಇಂದ 1 ತನಕ ನಮಗೆ ಕ್ಲಿನಿಕಲ್ ಡ್ಯೂಟಿ ಇತ್ತು. ಆ್ಯಂಡ್ ನಂದು ಕಾರ್ಡಿಯಾಕ್ ವಾರ್ಡ್ ಇತ್ತು ಇವತ್ತು. ಸೊ ಕಾರ್ಡಿಯಾಕ್ ವಾರ್ಡಲ್ಲಿ ಅಷ್ಟೊಂದು ಕೆಲಸ ಇರಲಿಲ್ಲ, ಸ್ವಲ್ಪ ಅಷ್ಟೇ ಕೆಲಸ ಇತ್ತು. ನಮ್ಮದು 3 ಅವರ್ಸ್ ನಾವು ಸುಮ್ಮನೆ ಖಾಲಿ ಕೂತ್ಕೊಂಡಿದ್ವಿ. ಸ್ವಲ್ಪ ಬೋರ್ ಆಗ್ತಾಯಿತ್ತು. ಇವಾಗ 1ಗೆ ಅಟೆಂಡೆನ್ಸ್ ಹಾಕ್ಸ್ಬಿಟ್ಟು ಮತ್ತೆ 1ಗೆ ಇವಾಗ ರೂಮ್ಗೆ ಬಂದೆ. ಈಗ ರೂಮ್ ಬಂದಿದ್ದೀನಿ ಅಲ್ವಾ, ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹಶ್ವಾಗ್ತಿದೆ. ಏನು ಮಾಡ್ಕೋಬೇಕು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನೇನು ತಿಂತೀನಿ ಆ್ಯಂಡ್ ಯಾವ ಥರ ಪ್ರಿಪೇರ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ರೆಸಿಪಿ ಆದರೂ ಅಷ್ಟೇ. ನನಗೆ ರೆಸಿಪಿ ಇವಾಗ ಅಡುಗೆ ಮಾಡೋಕ್ಕೇನು ಅಷ್ಟೊಂದು ಇಂಟ್ರೆಸ್ಟ್ ಇದೆ, ಸುಮ್ಮನೆ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು, ನಮ್ಮ ಹಾಸ್ಪಿಟಲಲ್ಲೆಲ್ಲ ವರ್ಕ್ ಮಾಡ್ತೀವಲ್ವಾ, ಸೊ ಅಲ್ಲಿ ಇನ್ಫೆಕ್ಷನ್ ಅದು ಇದು ನಾವು ಗ್ಲೌಸ್ ಹಾಕೊಳ್ದೇನೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಏನು ತಿನ್ನಬೇಕೋ ಏನು ಮಾಡ್ಕೋಬೇಕೋ ನೋಡೋಣ. ಆ್ಯಂಡ್ ನಾಳೆ ಕೂಡ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇದೇ ವೀಡಿಯೋನ. ಆದಷ್ಟು ಈ ವಿಡಿಯೋಲಿ ಬೋರ್ ಹೊಡಿಸ್ದೆ ಅಂದರೆ ನಾನು ಬರೀ ರೆಸಿಪಿನ ಶೇರ್ ಮಾಡ್ಕೊಂಡು ಉದ್ದಕ್ಕೆ ಹಾಕ್ತಿದ್ದೆ. ಇನ್ನೂ ಸ್ಟಾರ್ಟಿಂಗ್ ಅಲ್ವಾ, ನನಗೆ ಅಷ್ಟೊಂದು ಗೊತ್ತಾಗಲ್ಲ. ಆ್ಯಂಡ್ ನೀವು ಕೂಡ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ಜಾಸ್ತಿ ಬೋರ್ ಹೊಡಿಸ್ದೆ. ಆಲ್ಮೋಸ್ಟ್ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡೋದೇನೋ ಮರಿಬೇಡಿ, ಓಕೆನಾ? ಓಕೆ, ನಾನು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ನಿಮಗೆ. ಬಾಯ್. A few minutes later. ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಫುಲ್ ಹಶ್ವಾಗ್ಬಿಟ್ಟಿದೆ ನನಗೆ, ಅದಕ್ಕೆ ಕ್ವಿಕ್ಕಾಗಿ ಸಲಾಡ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಓಕೆ, ಫಸ್ಟು ನಾನಿಲ್ಲಿ ಸಲಾಡ್ಗೆ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ದಾಳಿಂಬೆ ಮತ್ತು ಆನಿಯನ್ನು ಏನೇನು ಬೇಕೋ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ನಿಮಗೆ ಯಾವ ಥರ ತರಕಾರಿ ಮನೇಲಿರುತ್ತೆ ಅದರಿಂದನೇ ಮಾಡ್ಕೋಬೋದು. ನಾನಿಲ್ಲಿ ದಾಳಿಂಬೆ, ಕ್ಯಾರೆಟು ಮತ್ತು ಸೌತೆಕಾಯಿ, ಟೊಮ್ಯಾಟೊ ಮತ್ತು ಒಂದು ಚಿಕ್ಕ ಆನಿಯನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಮನೇಲಿ ಏನಿರುತ್ತೆ ವೆಜಿಟೇಬಲ್ಸ್ ಅದರಿಂದ ಕೂಡ ಮಾಡ್ಕೋಬಹುದು. ನನ್ನ ಹತ್ರ ಇನ್ನೂ ಕ್ಯಾರೆಟು, ಸೌತೆಕಾಯಿ ನಾನು ಇವಾಗ ಹಾಸ್ಪಿಟಲಿಂದ ಬರ್ತಾ ತೊಗೊಂಡು ಬಂದೆ, ನನ್ನ ಹತ್ರ ಖಾಲಿ ಆಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ ಫುಡ್ ಇರಲಿ ಅಂದ್ಕೊಂಡು ಆ್ಯಡ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆ ಬೇಳೆನ ಏನದು ಕಡಲೆ ಬೇಳೆನ ಕಡಲೆ ಕಾಳು ನಂಗೆ ಗೊತ್ತಿಲ್ಲ. ಸೊ ಅದೆರಡನ್ನ ಹಾಕ್ಕೊಂಡು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಕೆಟಲಲ್ಲಿ. ಸ್ವಲ್ಪ ನಂಗೆ ತುಂಬ ಹಸಿವಾಗಿತ್ತಲ್ವ, ಬೇಗ ಮಾಡೋಣ ಅಂದ್ಬಿಟ್ಟು ಕೆಟಲಲ್ಲಿ ಒಂದು 5 ನಿಮಿಷ ಬಾಯ್ಲ್ ಮಾಡಿದೆ. ಅದ್ರ ಜೊತೆಗೆ ಇದೆಲ್ಲ ಸೇರಿಸ್ಬಿಟ್ಟು ಇವಾಗ ನಾನು ಯಾವ ಥರ ಸಲಾಡ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಸಲಾಡ್ ಮಾಡೋಕ್ಕೆ. ಆ ಬೌಲ್ ಯಾಕೋ ಚಿಕ್ಕದಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಫಸ್ಟ್ ಆ್ಯಡ್ ಮಾಡಿ ನೋಡಿದೆ, ಅದು ಚಿಕ್ಕದಿದೆ ಅಂದ್ಕೊಂಡು ಆಮೇಲಿಂದ ತೆಗೆದೆ ನಾನು. ಫಸ್ಟ್ ಇದನ್ನು ಅದೇನೋ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಅದು ಇನ್ನೊಂದು ಸಲ ವಾಶ್ ಮಾಡೋಣ. ಫಸ್ಟು ವಾಶ್ ಮಾಡಿದೆ, ಬಟ್ ಆದರೂ ಆ ಥರ ಕಲರ್ ಬಿಟ್ಟಿತ್ತಲ್ವ, ಅದಕ್ಕೆ ಇನ್ನೊಂದು ಸಲ ವಾಶ್ ಮಾಡಿದೆ. ಇನ್ನೊಂದ್ಸಲ ವಾಶ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಇನ್ನೊಂದ್ಸಲ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ಆ್ಯಡ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಅದೇ ನಾನು ಹೇಳಿದ್ನಲ್ಲ, ಅದು ಬೌಲ್ ಚಿಕ್ಕದಾಗಿದೆ ಅಂದ್ಕೊಂಡು ನೆಕ್ಸ್ಟು ಬೇಡ ಅದರಲ್ಲಿ ಸಾಕಾಗಲ್ಲ ಅಂದ್ಕೊಂಡು ನೆಕ್ಸ್ಟ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಆ ಕೆಟಲಲ್ಲಿ ಯಾವುದ್ರಲ್ಲಿ ಬಾಯ್ಲ್ ಮಾಡಿದ್ದೆ ಅಲ್ವಾ ಅದರಲ್ಲೇ ಮಾಡೋಣ ಅಂದ್ಕೊಂಡು ಅದರಲ್ಲೇ ವಾಪಸ್ ತಿರ್ಗಾ ಅದನ್ನು ಹಾಕಿ ಅದ್ರ ಜೊತೆ ಎಲ್ಲ ಕಟ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ, ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೂ ಚೆನ್ನಾಗಿ ಅನಿಸುತ್ತೆ. ಸೌತೆಕಾಯಿ ಅದು ಅರ್ಜೆಂಟಲ್ಲಿ ಮಾಡ್ಕೊಂಡೆ, ನಂಗೆ ಹಸಿವಾಗಿತ್ತು ಅಂತ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನು, ಕ್ಯಾರೆಟು ಎಲ್ಲ ಸೇರಿಸ್ಕೋಬೇಕು. ಇದರಲ್ಲಿ ದಾಳಿಂಬೆ ಇತ್ತು ಅಂತ ಹಾಕೊಂಡಿದ್ದೆ, ಇರಲಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಪೂರ್ತಿ ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಆಗಬೇಕಲ್ವ, ಅದು ಕೆಳಗಡೆ ಎಲ್ಲ ಬಾಯ್ಲ್ ಮಾಡಿರೋ ಕಾಳುಗಳೆಲ್ಲ ಕೆಳಗಡೆ ಇತ್ತು. ಸೊ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೆ. ಇವಾಗ ಅದ್ರ ಜೊತೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು, ಚಿಲ್ಲಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು. ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಲೆಮನ್ ನನಗೆ ತರಬೇಕು ಅಂದ್ಕೊಂಡಿದ್ದೆ, ಅದನ್ನು ತೊಗೊಂಡು ಬಂದಿಲ್ಲ, ನಾನು ಮಿಸ್ ಆಗಿ ಮರ್ತೋಗಿ ಬಂದುಬಿಟ್ಟಿದ್ದೆ. ಅದಕ್ಕೆ ನಿಮಗೆ ಗೊತ್ತಿದೆ ಅಲ್ಲ, ನಾನು ಆ್ಯಸ್ ಯೂಶುವಲ್ ಲೆಮನ್ ಪೌಡರ್ ಹಾಕ್ಕೊಳ್ತಿರ್ತೀನಿ, ಲೆಮನ್ ಇಲ್ಲ ಅಂದರೆ. ಸೊ ಲೆಮನ್ ಪೌಡರ್ನ ಸೇರಿಸ್ಕೊಂಡೆ. ಅದ್ರ ಜೊತೆಗೆ ಉಪ್ಪನ್ನು ಮಿಸ್ ಮಾಡಿದೆ, ಉಪ್ಪು ಕೂಡ ಹಾಕ್ಕೊಂಡೆ ಲಾಸ್ಟಲ್ಲಿ. ಕೊನೆಗೆ ಈ ಥರ ಬಂದಿದೆ. ಇವಾಗ ನಮ್ಮ ವೆಜಿಟೇಬಲ್ ಸಲಾಡ್ ರೆಡಿ ಆಗಿದೆ. ಹೇಳ್ತೀನಿ ಟೇಸ್ಟ್ ಯಾವ ಥರ ಆಗಿದೆ ಅಂತ.
ನನಗೆ ತುಂಬ ಹಸಿವಾಗ್ಬಿಟ್ಟಿತ್ತು, ಅದಕ್ಕೆ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂತಲೇ ಹಾಗೆ ನನ್ನ ಹತ್ರ ಕ್ಯಾರೆಟು ಸೌತೆಕಾಯಿ ಏನೂ ಇರಲಿಲ್ಲ. ಈಗ ಹಾಸ್ಪಿಟಲಿಂದ ಬರಬೇಕಾದ್ರೆ ಹಾಗೆ ತೊಗೊಂಡು ಬಂದಿದ್ದೆ. ಬಟ್ ನನಗೆ ಲೆಮನ್ ತೊಗೊಂಬರೋದೇ ಮರ್ತೋಗ್ಬಿಟ್ಟಿದೆ. ನಾನು ಯಾವಾಗಲೂ ಹೀಗೆ ಏನು ತೊಗೊಂಡು ಬರಬೇಕು ಅಂತ ಹೋಗಿರ್ತೀನಿ, ಅದರಲ್ಲಿ ಏನಾದರೂ ಒಂದು ಮಿಸ್ ಮಾಡಿ ಬಂದಿರ್ತೀನಿ. ತಿರ್ಗಾ ವಾಪಸ್ ಮನೆಗೆ ಬಂದಮೇಲೆ ನೆನಪಾಗುತ್ತೆ ನನಗೆ. ಓಕೆ, ಇವಾಗ ನಂಗೆ ಹಸಿವಾಗಿದೆ, ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಎಲ್ಲ ತರಕಾರಿ ಹಾಕಿದ್ದೀನಿ ಅಲ್ವಾ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ, ಸಕ್ಕತ್ತಾಗಿದೆ. ಇವಾಗ ಇದನ್ನು ತಿಂದರೆ ನಾನು ಅಡುಗೆ ಮಾಡ್ಕೊಳ್ಳೋದು ತಪ್ಪುತ್ತೆ. ಮಧ್ಯಾಹ್ನ ಅಡುಗೆ ಏನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಇವಾಗ ನೀಟಾಗಿ ಸಲಾಡ್ ಮಾಡಿಬಿಟ್ಟಿದ್ದೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದೊಂದ್ಸಲ ಮನೇಲಿ ಟ್ರೈ ಮಾಡಿ. ಆವಾಗವಾಗ ಈ ಥರ ವೆಜ್ ಸಲಾಡು, ಆಮೇಲೆ ಫ್ರೂಟ್ ಸಲಾಡ್ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ನಮ್ಮ ಹೆಲ್ತಿಗೆ. ಸೊ ಅದಕ್ಕೆ ಆವಾಗವಾಗ ನೀವು ಕೂಡ ಈ ಥರ ಮಾಡ್ಕೊಳ್ಳಿ. ಓಕೆ, ಇದು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಬಾಯ್. ಇವತ್ತು ಇಷ್ಟೆಲ್ಲ ಕೆಲಸ ಇದೆ ಗೊತ್ತಾ ನಂದು. ಬಟ್ಟೆ ಎಲ್ಲ ವಾಶ್ ಮಾಡಬೇಕು, ರೂಮೆಲ್ಲ ಕ್ಲೀನ್ ಮಾಡಬೇಕು, ಆ್ಯಂಡ್ ಅದಕ್ಕೆಲ್ಲ ನನಗೆ ಸ್ವಲ್ಪ ರೆಸ್ಟ್ ಬೇಕು. ಅಂದರೆ ಫಸ್ಟ್ ಬಟ್ಟೆನ ನಿಮ್ಗೆ ಹೇಳಿದ್ನಲ್ಲ, ನನಗೆ ಬಟ್ಟೆನ ಒಂದು 2 ಅವರ್ ನಾನು ನೆನೆಸಿಟ್ಬಿಟ್ಟು ಆಮೇಲೆ ಬಟ್ಟೆ ವಾಶ್ ಮಾಡೋದು ಅಂತ. ಸೊ ಇವಾಗ ಈ ಬಟ್ಟೆನೆಲ್ಲ ನೆನೆಸಿಡ್ಬೇಕು. ಅದಕ್ಕಿಂತ ಮುಂಚೆ ಇದನ್ನು ತಿನ್ಕೊಂಡು ನೆಕ್ಸ್ಟ್ ನೆನೆಸಿಟ್ಟು ಆಮೇಲೆ 2 ಅವರ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಬಟ್ಟೆ ವಾಶ್ ಮಾಡೋದು. ಓಕೆ, ನಾನು ಇದನ್ನು ತಿಂದ್ಬಿಟ್ಟು ಸಿಗ್ತೀನಿ. ಬಾಯ್. One hour later. ನೋಡಿ, ಇವಾಗ ನಮ್ಮ ಬಟ್ಟೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಕ್ಲಿಪ್ಸ್ ಎಲ್ಲ ಜಾತ್ರೆ ಕ್ಲಿಪ್ಸ್ ಎಲ್ಲ ಇದರಲ್ಲಿ ಹಾಕಿಟ್ಟಿದ್ದೀನಿ. ಐ ಮೀನ್ ಬಟ್ಟೆಗೆ ಹಾಕೋ ಕ್ಲಿಪ್ಸ್ ಎಲ್ಲ ಇದರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇವಾಗ ಬಟ್ಟೆ ವಾಶ್ ಪ್ರೋಗ್ರಾಮ್. ಇಷ್ಟೊತ್ತು ನಾನು ಮಲ್ಕೊಂಡಿದ್ದೆ, ಬಟ್ ಕಣ್ಣು ಮುಚ್ಕೊಂಡು ಮಲ್ಕೊಂಡಿರಲಿಲ್ಲ, ಫೋನ್ ಹಿಡ್ಕೊಂಡು ಮಲ್ಕೊಂಡಿದ್ದೆ. ಅದು ಫೋನ್ ಹಿಡ್ಕೊಂಡ್ಬಿಟ್ರೆ ನಾವು ನಿದ್ದೆ ಮಾಡೋಣ ಅಂದ್ಕೊಂಡ್ರೂ ಆ ಫೋನಲ್ಲಿ ಹಾಗೆ ಸ್ಕ್ರೋಲ್ ಮಾಡ್ತಾ 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 ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಆಲ್ಮೋಸ್ಟ್ 4:30 ತನಕ ನಾನು ಫೋನೇ ನೋಡಿದ್ದೀನಿ. ಇವಾಗ ನೆನಪಾಯಿತು ಬಟ್ಟೆ ವಾಶ್ ಮಾಡಬೇಕಲ್ಲ, ನೆನೆಸಿ ಹಾಕಿದ್ದೀನಲ್ವ ಅಂದ್ಕೊಂಡು. ಅದಕ್ಕೆ ಇವಾಗ ಟೆರೆಸ್ ಮೇಲೆ ಬಂದೆ. ನಾನು ನೋಡಿ ಐಲೈನರ್ ಐ ಮೀನ್ ಕಾಜಲ್ ಹೆಂಗೆ ಹಾಕ್ಕೊಂಡಿದ್ದೀನಿ ಅಂತ ಜಾತ್ರೆ ಥರ ಕಾಣಿಸ್ತಾ ಇದ್ದೀನಿ. ಓಕೆ, ಇವಾಗ ಬಟ್ಟೆ ವಾಶ್ ಮಾಡಬೇಕು. ಮಧ್ಯಾಹ್ನ ಅದೇ ತಿನ್ಕೊಂಡ್ಬಿಟ್ಟು ಮಲ್ಕೊಂಡಿದ್ದೆ. ಐ ಮೀನ್ ಅದೇ ಫೋನ್ ನೋಡ್ಕೊಂಡು ಮಲ್ಕೊಂಡಿದ್ದೆ. ಹಬ್ಬ ಇಷ್ಟ. ಇವಾಗ ನನ್ನ ಫೇವ್ರೇಟ್ ಕೆಲಸ ಇದು ಬಟ್ಟೆ ವಾಶ್ ಮಾಡೋದು. ನಿಮ್ಗೆ ಗೊತ್ತಿದೆ ಅಲ್ಲ, ನನಗೆ ತುಂಬ ಇರಿಟೇಷನ್ ಕೆಲಸ ಅಂದರೆ ಇದೆ ಅಂತ. ಸೊ ಇವಾಗ ಬಟ್ಟೆ ವಾಶ್ ಮಾಡಬೇಕು. ನಿದ್ದೆ ಮಾಡೋಣ ಅಂದ್ಕೊಂಡ್ರೆ ನೋಡಿದ್ರೆ 2 ಅವರ್ ಬರೀ ಫೋನ್ ನೋಡೋದ್ರಲ್ಲೇ ಟೈಮ್ ವೇಸ್ಟ್ ಆಗುತ್ತೋ. ಪರವಾಗಿಲ್ಲ, ಹೆಂಗೂ ನಾಳೆ ಸಂಡೇ ಅಲ್ವಾ, ಲೇಟಾಗಿ ಎದ್ದೇಳ್ಬೋದು ಅಂದ್ಕೊಂಡು. ಇವತ್ತು ಬಿಸಿಲಿದೆ, ಆದರೆ ನಾನು ಬಟ್ಟೆ ವಾಶ್ ಮಾಡಿ ಆದಮೇಲೆ ಮಳೆ ಬಂದರೆ ಕಷ್ಟ. ಅದಕ್ಕೆ ಇವತ್ತೇ ವಾಶ್ ಮಾಡೋಣ, ನಾಳೆ ಮಾಡಿದ್ರೆ ಮತ್ತೆ ನಾಳೆ ಏನಾದರೂ ಮಳೆ ಬರೋ ಥರ ಆದರೆ ಹೇಗೆ ಅಂದ್ಕೊಂಡು ಇವಾಗಲೇ ಬಟ್ಟೆ ವಾಶ್ ಮಾಡೋಣ ಅಂದ್ಕೊಂಡೆ. ನಾಳೆ ಮತ್ತೆ ಮಳೆ ಬಂದರೆ ಕಷ್ಟ. ಇವಾಗ ಬಿಸಿಲಿದೆ, ನೋಡೋಣ. ಮಳೆ ಬಂದರೂ ಪರವಾಗಿಲ್ಲ, ಅಷ್ಟೇ ಬಿಟ್ಟಿರ್ತೀನಿ, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನಾನಂತೂ ಒಂದೇ ಸಲ ಬಟ್ಟೆ ವಾಶ್ ಮಾಡೋದು. ಇವಾಗ ನಮ್ಮ ಬಟ್ಟೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನನ್ನ ಬಟ್ಟೆ ವಾಶ್ ಮಾಡೋದು ಮುಗಿಯದ ಕತೆ ನಮ್ಮದು. ಏನು ಮಾಡೋಕ್ಕಾಗಲ್ಲ, ಇನ್ನು 1 ವರ್ಷ ಈ ಕಾಲೇಜ್ ಮುಗಿಯೋ ತನಕ ವಾಶ್ ಮಾಡಬೇಕು. ಯಾಕಂದರೆ ಇಲ್ಲಿ ನಮ್ಮ ಮಮ್ಮಿ ಇರಲ್ವಲ್ಲ, ಅದಕ್ಕೆ. ಆಮೇಲೆ ಮನೆಗೆ ಹೋದ್ಮೇಲೆ ನಮ್ಮ ಮಮ್ಮಿನೇ ವಾಶ್ ಮಾಡೋದು. ನಾನು ಬಟ್ಟೆ ಎಲ್ಲ ಎಷ್ಟು ಗಲೀಜು ಮಾಡ್ಕೋತಿದ್ದೆ. ನಮ್ಮ ಮಮ್ಮಿ ವಾಶ್ ಮಾಡಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ನಾನು ವಾಶ್ ಮಾಡಬೇಕಾದ್ರೆ ಗೊತ್ತಾಗ್ತಿದೆ. ಉಜ್ಜಿ ಸಾಕಾಗಿ ಹೋಗುತ್ತೆ. ಅದಕ್ಕೆ ಇವತ್ತು ನನ್ನ ಫ್ರೆಂಡ್ ಒಂದು ಸಜೆಸ್ಟ್ ಮಾಡಿದ್ದಾರೆ, ಉಜಾಲ. ಇದನ್ನು ಹಾಕಿಬಿಟ್ಟು ಏನು ಗೊತ್ತಾ, ನಾನು ಇದನ್ನು ತಗೊಂಡೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದಕ್ಕೆ. ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ. ಅದನ್ನು ಯೂಟ್ಯೂಬಲ್ಲಿ ನೋಡಿ ಹೌ ಟು ಯೂಸ್ ಉಜಾಲ ಅಂತ ಸರ್ಚ್ ಮಾಡಿ ನನಗೆ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಜಸ್ಟ್ ಅದನ್ನು ನೀರಲ್ಲಿ ಹಾಕಿಬಿಟ್ಟು ನಾವು ಬಟ್ಟೆ ಹಿಂಡಾಕ್ತೀವಲ್ಲ, ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ಅಷ್ಟೇ ತಾನೇ. ನನಗೆ ಅದು ಗೊತ್ತಿರಲಿಲ್ಲ. ಹೌ ಟು ಯೂಸ್ ಉಜಾಲ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಿರ್ಗಾ ಆಮೇಲಿಂದ ನೋಡಿಕೊಂಡು ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ. ಇದು ಹಾಕಿದರೆ ಇದರಲ್ಲೇ ಹಿಂದೆನೇ ಕೊಟ್ಟಿದ್ದಾರೆ ನೋಡಿ, ಆದರೂ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಆ್ಯಡ್ 4 drops ಆಫ್ ಉಜಾಲ ಅಂತ ಹಾಕಿಬಿಟ್ಟು ನೆಕ್ಸ್ಟು ಡಿಪ್ ಮಾಡಬೇಕು ನೀರಲ್ಲಿ. ಆಮೇಲೆ ವೈಟ್ ಕ್ಲಾತ್ಸ್ ಆಗುತ್ತಂತೆ, ಇದು ಹಿಂದೆ ಕೊಟ್ಟಿದ್ದಾರೆ. ಓಕೆ, ನೋಡೋಣ.
ವೈಟ್ ಕ್ಲಾತ್ಸ್ ಆಗುತ್ತಾ ಏನಾಗುತ್ತೆ ಅಂತ. ಬಟ್ ಏನಾದ್ರೂ ಫಸ್ಟ್ ನಾವು ಉಜ್ಜಿ ವಾಶ್ ಮಾಡಿರಬೇಕು ನೀಟಾಗಿ, ಅದಾದಮೇಲೆ ಅದು ಇನ್ನೊಂದು ಸ್ವಲ್ಪ ವೈಟ್ ಆಗೋದು. ಅದಕ್ಕೆ ಇದನ್ನು ಆಮೇಲೆ ಇನ್ನೊಂದು ಟ್ರಿಕ್ ನಿಮ್ಗೆ ಗೊತ್ತಿದೆ, ನಾನು ಫಸ್ಟಲ್ಲಿ ನೈಟೆಲ್ಲ ನೆನೆ ಹಾಕಿಟ್ಬಿಡ್ತಿದ್ದೆ ನೀರನ್ನು, ಫುಲ್ಲು ಸೋಪ್ ಪೌಡರ್ ಫುಲ್ ಹಾಕಿ ಫುಲ್ಲು ಒಂದು ಏನಿಲ್ಲ ಅಂದರೂ ಜಾಸ್ತಿ, ಈಗ ನಾರ್ಮಲಾಗಿ ಎಲ್ಲರೂ ಹೆಂಗಾಗ್ತಾರೆ ಅದಕ್ಕಿಂತ ಜಾಸ್ತಿ ಹಾಕ್ಬಿಟ್ಟು ರಾತ್ರಿ ಎಲ್ಲ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಎದ್ದೇಳಷ್ಟರಲ್ಲಿ ನಾನು ವಾಶ್ ಮಾಡೋಕ್ಕಿಂತ ಮುಂಚೆನೇ ವೈಟ್ ಕಲರ್ ಆಗಿಬಿಟ್ಟಿರ್ತಿತ್ತು ಯೂನಿಫಾರ್ಮ್ ಎಲ್ಲ. ಸೊ ಅದಕ್ಕೆ ಆ ಥರ ಟ್ರಿಕ್ ಯೂಸ್ ಮಾಡ್ತಿದ್ದೆ. ಈಗಲೂ ಅದೇ ಟ್ರಿಕ್ ಯೂಸ್ ಮಾಡ್ತೀನಿ, ಬಟ್ ರಾತ್ರಿ ಎಲ್ಲ ನೆನೆಸಿಡ್ಬಾರ್ದಂತೆ, ಬಟ್ಟೆ ಹಾಳಾಗುತ್ತೆ ಅಂತ. ಅದಕ್ಕೆ ಇವಾಗ ಒಂದು 3 hours 4 hours ಅಷ್ಟೇ ನೆನೆಸಾಕಿರ್ತೀನಿ. ಅದಕ್ಕೆ ಇವತ್ತು ಇದನ್ನು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ನಮ್ಮ ಕಂಫರ್ಟ್ ಯಾವಾಗಲೂ ಇರುತ್ತೆ, ಅದು ಏನು ಮಾಡೋಣ ಅಂದರೆ ಇವಾಗ ಎರಡನ್ನೂ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಇದರಲ್ಲಿ ಹಾಕಿ ಇದು ಮಾಡೋದಾದಮೇಲೆ ಅದನ್ನು ಹಾಕಿ ಒಂದು 3-4 minutes ಬಿಟ್ಟಾದಮೇಲೆ ಬಟ್ಟೆನ ಹಿಂದಾಕಿ ಆಮೇಲೆ ನೋಡೋಣ ಎಷ್ಟು ವೈಟ್ ಆಗುತ್ತೆ ಬಟ್ಟೆ ಅಂತ. ಅಯ್ಯೋ ನಾನು ಮಾತಾಡ್ತಾನೆ ಇರ್ತೀನಿ, ಬಟ್ಟೆ ವಾಶ್ ಮಾಡಬೇಕು. ಓಕೆ, ನಾನು ಮಾಡಿ ಆದಮೇಲೆ ಸಿಗ್ತೀನಿ. ಬಾಯ್. ಕಲರ್ ನೋಡಿ ಆಮೇಲೆ ನೆನಪಾಯಿತು, ಕರೆಕ್ಟ್ ಇದು ನಾನು ನೋಡಿದ್ದೀನಿ. ಚಿಕ್ಕವರಿರ್ಬೇಕಾದ್ರೆ ಏನು ಇವಾಗಲೂ ಅಷ್ಟೇ, ನಮ್ಮ ಮಮ್ಮಿ ನಮ್ಮ ಪಪ್ಪಂದೆಲ್ಲ ಟೀ ಶರ್ಟ್ಸು ಮತ್ತು ಪ್ಯಾಂಟ್ಸ್ ಎಲ್ಲ ವಾಶ್ ಮಾಡಬೇಕಾದ್ರೆ ಇದನ್ನು ಜಾಸ್ತಿ ಹಾಕಿ ಆಮೇಲೆ ಬಟ್ಟೆ ಎಲ್ಲ ಹಿಂದಾಕ್ತಿದ್ರು. ಆ್ಯಂಡ್ ನಮ್ಮ ವೈಟ್ ಶರ್ಟ್ಸು ಮತ್ತು ನಮ್ಮದು ಯೂನಿಫಾರ್ಮ್ ಕೂಡ ಅಷ್ಟೇ. ಅದರಲ್ಲೂ ಮೇನಾಗಿ ನಮ್ಮ ಪಪ್ಪನ ಟೀ ಶರ್ಟ್ಸ್ ಎಲ್ಲ ವಾಶ್ ಮಾಡಬೇಕಾದ್ರೆ ಜಾಸ್ತಿ ಇದನ್ನು ತುಂಬ ಹಾಕಿ ಮಾಡ್ತಿದ್ರು. ಇದು ಕಲರ್ ನೋಡಿದ್ಮೇಲೆ ನನಗೆ ನೆನಪಾಯಿತು. ನನಗೆ ಇಷ್ಟು ವರ್ಷ ಎಲ್ಲಿ ನೆನಪೇ ಇರಲಿಲ್ಲ ಅನ್ಕೋತೀನಿ. ಅದೇನೋ ಹೊಸದು ಉಜಾಲ ಕೇಳಿಲ್ವಲ್ಲ ಅಂತಿದ್ದೆ, ಬಟ್ ಇವಾಗ ಇದು ನೋಡಿದ್ಮೇಲೆ ಗೊತ್ತಾಯಿತು. ನಾನು ಚಿಕ್ಕವರಿರ್ಬೇಕಾದ್ರೆ ಅಮ್ಮ ಹಾಕ್ತಿದ್ದೆ, ಈಗಲೂ ಹಾಕ್ತಾರೆ ಅನಿಸುತ್ತೆ, ನಾವಷ್ಟು ನೋಡಿಲ್ಲ, ಗೊತ್ತಿಲ್ಲ. ಓಕೆ, ಇವಾಗ ಇದನ್ನು ಒಂದು 3 ಸ್ಪೂನ್ ಅಂತಿದ್ದೀನಿ, 3-4 ಡ್ರಾಪ್ಸ್ ಅಂತ ಹೇಳಿದ್ದಾರೆ ಹಾಕಂತ. 1 2 3 4 5 6 ಸಾಕಲ್ವಾ? ಮತ್ತು ಜಾಸ್ತಿ ಆಗಿಬಿಟ್ರೆ ಕಷ್ಟ. ಓಕೆ, ಇದನ್ನು ಕ್ಲೋಸ್ ಮಾಡಿ ನಮ್ಮ ಸ್ವಲ್ಪ ಕಂಫರ್ಟ್ ಕೂಡ ಹಾಕೋಣ. ಓಕೆ, ಇವಾಗ ಮಿಕ್ಸ್. ನೀರು ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ಕಲರ್ಫುಲ್ಲಾಗಿ. ಇವಾಗ ಬಟ್ಟೆ ಹಿಂಡಿ ಹಾಕಿ ಸಿಗ್ತೀನಿ. ಫೈನಲಿ ನನ್ನ ಬಟ್ಟೆ ವಾಶ್ ಕಂಪ್ಲೀಟ್ ಆಯಿತು. ಐ ಆಮ್ ಫುಲ್ ಹ್ಯಾಪಿ. ಇವಾಗ ನಾನು ಟವೆಲ್ನ ಲಾಸ್ಟ್ ವೀಕು ಒಣಗಿ ಹಾಕಿರೋದು ಇವಾಗ ತೊಗೊಳ್ತಾ ಇದ್ದೀನಿ. ಆವಾಗ ಮಳೆ ಬಂತು ಅಂತ ನೆಕ್ಸ್ಟ್ ಡೇ ತೊಗೊಳ್ಳಿಲ್ಲ, ಅದಕ್ಕೆ ಅದು ಮತ್ತೆ ಹೋಗ್ಬಿಟ್ಟಿದ್ದೀನಿ. ಈ ಸಂಡೇ ತೊಗೊಳ್ತಿದ್ದೀನಿ. ಹಾಗಂತ ನಾನು ಡೈಲಿ ಬಟ್ಟೆ ವಾಶ್ ಮಾಡಲ್ಲ ಅಂತ ಅಂದ್ಕೋಬೇಡಿ. ನಾನು ಡೈಲಿ ಬಟ್ಟೆ ವಾಶ್ ಮಾಡ್ತೀನಿ, ಬಟ್ ಈ ಥರ ಪ್ಯಾಂಟು ಟೀ ಶರ್ಟ್ಸ್ ಎಲ್ಲ ಏನಿರುತ್ತಲ್ಲ ಅದೆಲ್ಲ ವೀಕ್ಲಿ ಹಾಕೊಂಡಿರೋದೆಲ್ಲ ಒಂದೇ ದಿನ ವಾಶ್ ಮಾಡ್ತೀನಿ ಅಷ್ಟೇ. ಬಟ್ ಡೈಲಿ ಕೂಡ ಬಟ್ಟೆ ವಾಶ್ ಮಾಡ್ತೀನಿ. ಓಕೆ, ಇವಾಗ ಏನೂ ಕೆಲಸ ಇಲ್ಲ, ದೊಡ್ಡ ಕೆಲಸನೇ ಮುಗಿದೋಯ್ತು. ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಬೇಕು, ಆಮೇಲೆ ಊಟ ಮಾಡಬೇಕು, ಮತ್ತು ಮೂವಿ ನೋಡಬೇಕು, ಸ್ವಲ್ಪ ಬರೀಬೇಕು, ಮಲ್ಕೋಬೇಕು ಅಷ್ಟೇ. ಓಕೆ, ಕೆಳಗೆ ಹೋಗ್ಬಿಟ್ಟು ಸಿಗ್ತೀನಿ ಆಮೇಲೆ. A few minutes later. ರೂಮ್ ಕ್ಲೀನ್ ಆಗಿದೆ. ಇವಾಗ ಸ್ವಲ್ಪ ಅಸೈನ್ಮೆಂಟ್ಸ್ ಬರೀಬೇಕು. ನಾನು ಫೋನಲ್ಲಿ ಮೂವಿ ನೋಡ್ಕೊಂಡು ಅಸೈನ್ಮೆಂಟ್ಸ್ ಬರಿತೀನಿ. ಸೊ ಆಮೇಲೆ ಸಿಗ್ತೀನಿ ನಿಮಗೆ. ಸ್ವಲ್ಪ ಅಸೈನ್ಮೆಂಟ್ಸ್ ಎಲ್ಲ ಮುಗಿಸಿ ಆದಮೇಲೆ ಊಟ ಮಾಡಿ ಮಲ್ಕೋಬೇಕು ಅಷ್ಟೆ. ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ನೋಡಿದ್ರೆ ನಮ್ಮ ದೇವ್ರ ಪ್ರಸಾದನೇ ಸಿಕ್ಬಿಟ್ಟಿದೆ. ನನ್ನ ಫ್ರೆಂಡ್ ತಂದುಕೊಟ್ರು. ಏನೋ ದೇವ್ರದ್ದು ಏನೋ ಪೂಜೆ ಇತ್ತಂತೆ ಅಲ್ಲಿ ಆಚೆ ಕಡೆ, ಅದಕ್ಕೆ ಪ್ರಸಾದನೇ ತಂದುಕೊಟ್ರು. ಸೊ ಇದನ್ನು ತಿಂದ್ಕೊಂಡು ಇವಾಗ ಮಲ್ಕೋಬೇಕು. ಸರಿ, ಇವಾಗ ನಾನು ಊಟ ಮಾಡಿ ಮಲ್ಕೋತೀನಿ. ಆ್ಯಂಡ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ತುಂಬ ಲೆಂದಿ ಆಗಿದೆ ಆಲ್ರೆಡಿ. ಆ್ಯಕ್ಚುಲಿ ನಾಳೆ ಸಂಡೇ ತನಕ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ 15 minutes ಆಗಿದೆ. 15 minutesಗಿಂತ ಜಾಸ್ತಿ ಆದರೆ ಬೋರ್ ಹೊಡಿಯುತ್ತೆ. ನಾಳೆ ಸಂಡೇ ಸ್ಪೆಷಲ್ ವಿಡಿಯೋಲಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಬಿಕಾಸ್ ನಾನು ನಾಳೆ ಹೊಸ ರೆಸಿಪಿ ಅಂದರೆ ನಾನು ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಕೇಕ್ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ನೀವು ಕೂಡ
ಕೇಕ್ ಯಾವ ಥರ ಬರುತ್ತೆ ಅಂತ ನೋಡೋಕ್ಕೆ ಎಕ್ಸೈಟ್ ಆಗಿದ್ದರೆ ನಾಳೆ ವೀಡಿಯೋನು ಕೂಡ ತಪ್ಪದೆ ನೋಡಿ. ಆ್ಯಕ್ಚುಲಿ ನಾಳೆ ಅಥವಾ ನಾಡಿದ್ದು ಪೋಸ್ಟ್ ಮಾಡ್ಬೋದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್, ಗುಡ್ ನೈಟ್, ಟೇಕ್ ಕೇರ್ ಆಲ್. ಓಕೆ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.